ಏನಾಗಿದೆ ಅಂದ್ರೆ ನೀವು ಇವತ್ತಿನ ತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದ ಸಂವಿಧಾನ ಕೊಟ್ಟಿದ್ರೆ ಅದನ್ನ ನಿಮಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನೀವು ಬಾಬಾ ಸಾಹೇಬರನ್ನ ದಲಿತರನ್ನಾಗಿ ನೋಡ್ತಾ ಇದ್ದೀರಿ ಇವತ್ತಿನವರೆಗೆ, ಈ ದೇಶದ ಅಸ್ಮಿತೆ ಅಂತ ನೋಡ್ತಾ ಇಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಈ ಸಂದರ್ಭದಲ್ಲಿ ನಿಮಗೆ ಒಳಗಿಂದ ಹೊರಗೆ ಬಂದದ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಪ್ರತಿಭಟಿಸಿ ಗೃಹ ಮಂತ್ರಿಗಳೇ ಪತ್ರ ಬರೆದಾರ ಓಪನ್ ಆಗಿ ನೇರವಾಗಿ. ನಿಮ್ಮ ಒಳಗಿನ ಸತ್ಯ ಹೊರಗೆ ಬಂದಿದೆ. ಇವತ್ತಿನವರೆಗೆ ನೀವೇನು ಅದಿಮುಟ್ಟಿದ್ರಿ 10 ವರ್ಷಗಟ್ಟಲೆ, ಅದು ಸತ್ಯ ಹೊರಗೆ ಬಂದು ಪಾರ್ಲಿಮೆಂಟದಲ್ಲಿ ವಾಚಿಸಿದ್ರಿ ನೀವು. ಅದನ್ನು ಖಂಡಿಸಲಿಕ್ಕೆ ನಾವು ನಾಳೆ ಎಲ್ಲ ಸಂಘಟನೆಗಳ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಅದ್ರ ಜೊತೆನೆ ಇನ್ನೊಂದು ನಿಮಗೆ ಹೇಳೋದಂದ್ರೆ, ನಿನ್ನಿನ ದಿವಸ ಪಾರ್ಲಿಮೆಂಟ್ ಭವನದ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಿರುವಂತಹ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲಾ ಸಂಸದರು ಪ್ರತಿಭಟನೆ ಮಾಡುವಾಗ ನೀವು ಅವ್ರಿಗೆ ಎದುರಾಗಿ ಅವ್ರಿಗೆ ವಿರುದ್ಧ ಮಾಡ್ಲಿಕ್ಕೆ ನೀವು ಓಪನ್ ಆಗಿ ಎದುರುಗಡೆ ಬರ್ತೀರಂದ್ರೆ ಎಂತ ನಾಚಿಕೆ ಹಿಡಿತಾನ. ಮತ್ತು ನೀವು ಅಮಿತ್ ಶಾ ಅವರ ಈ ಹೇಳಿಕೆಯನ್ನ, ಇದೇನು ವಿಷಯ ಇವತ್ತು ಚರ್ಚೆ ಆಗ್ತದೆ, ಅದನ್ನು ಬೇರೆ ಕಡೆ ತಿರುಗಿಸಲಿಕ್ಕೆ, ಅದನ್ನು ಡೈವರ್ಟ್ ಮಾಡ್ಲಿಕ್ಕೆ ನೀವು ಎಂಥದ್ದು ನೀಚ ಕೆಲಸ ಕಳೆದಿದ್ದೀರಿ. ಈ ದೇಶವೇ ತಲೆ ತಗ್ಗಿಸಂತ ಕೆಲಸ ಮಾಡಿದ್ದೀರಿ. ಪಾರ್ಲಿಮೆಂಟ್ ಭವನದಲ್ಲಿ ಜಗಳ ಮಾಡ್ತೀರಿ, ಗುಂಡಾಗಿರಿ ಮಾಡ್ತೀರಿ ನೀವು. ಇವತ್ತ ಒಬ್ಬ MP ಹೇಳ್ತಾನೆ, ನನಗೆ ರಾಹುಲ್ ಗಾಂಧಿ ಅವರಿಂದ ಗಾಯ ಆಯ್ತು. ಹ್ಯಾಂಗಾಯ್ತು ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಯಾರಿಗೋ MP ನುಗ್ಸುತ್ತ ಅವ ಬಂದು ಇವ್ರ ಮೇಲೆ ಬಿದ್ದಂತ ಗಾಯ ಆಯ್ತು. ಎಂತ ಬಾಲಿಶ್ ಹೇಳಿಕೆಗಳು, ಎಂತ ಬಾಲಿಶ್ ವಿಷಯ ತಗೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಲು ಪ್ರಯತ್ನ ಮಾಡ್ತೀರಿ. ಇವತ್ತ ರಾಹುಲ್ ಗಾಂಧಿ ಅವರು ಯಾವ ತರ ಇಡೀ ದೇಶ ನೋಡ್ತಾ ಇದೆ. ಇವತ್ತ ರಾಹುಲ್ ಗಾಂಧಿ ಅವರೊಂದು ಆಶಾಕಿರಣ ಇವತ್ತು ದೇಶಕ್ಕೆ. ಅಂತವರು ಪಾರ್ಲಿಮೆಂಟ್ ಗೇಟ್ ನಲ್ಲಿ ದಾಂಧಲೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೀವು ಎದುರುಗಡೆ ಬರುವುದು ಯಾಕೆ? ಯಾರಾದ್ರೂ ಇವತ್ತಿನವರೆಗೆ ದೇಶದಲ್ಲಿ ಒಂದು ಪ್ರತಿಭಟನೆ ಮಾಡುವಾಗ ವಿರೋಧ ಪಕ್ಷದವರಲ್ಲಿ ಅಥವಾ ವಿರೋಧ ಗುಂಪಿನವರು ಇವತ್ತಿನ ತನ ಪಾರ್ಲಿಮೆಂಟ್ದಲ್ಲಿ ಅಥವಾ ಹೊರಗಡೆ ಯಾವತ್ತೂ ಎದುರು ಬದಲಾಗಿಲ್ಲ. ಇವತ್ತು ನೀವು ಎದುರುಗಡೆ ಪಾರ್ಲಿಮೆಂಟ್ ಸದಸ್ಯರನ್ನು ತಗೊಂಡು ಕಳಿಸ್ತೀರಿ ಅಂತ ಹೇಳಿದ್ರೆ ಅಮಿತ್ ಶಾ ಅವ್ರದ್ದು ಎಂತ ಒಂದು ಕೀಳು ಮಟ್ಟದ ಅವ್ರದ್ದು ವಿಚಾರ ಇದೆ ಅಂತ ತಿಳ್ಕೋಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಎಕ್ಸ್ ನಲ್ಲಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಹೋಗ್ತಾರೆ, MP ಗಳ ಸಮರ್ಥನೆ ಮಾಡ್ತಾರೆ. ಇವತ್ತ ಬಾಬಾ ಸಾಹೇಬ್ ಅಭಿಮಾನಿಗಳಿಗೆ ಬಹಳ ನೋವಾಗಿದೆ ಈ ದೇಶದಲ್ಲಿ. ಬಾಬಾ ಸಾಹೇಬ್ರ ಹೆಸರು ಹೇಳಿದಕ್ಕೆ ಅವರು ತಿರುಗಿಸ್ತಾ ಇದ್ದಾರೆ ಅಂತ ಹೇಳಿ ಪಾರ್ಲಿಮೆಂಟ್ದಲ್ಲಿ ರೆಕಾರ್ಡ್ ಇದೆ, ಪಾರ್ಲಿಮೆಂಟ್ದಲ್ಲಿ ವಿಡಿಯೋ ಇದೆ, ಅಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ತಿರುಗಿಸ್ತಾರೆ ಅಂತ ತಿಳ್ಕೊಂಡು ಪಾರ್ಲಿಮೆಂಟ್ ಹೊರಗೆ ಇವರು ಇವತ್ತ ಅದನ್ನು ಪತ್ರಿಕಾ ಹೇಳಿ ಕೊಡ್ತಾರೆ. ಇಂಥವೆಲ್ಲ ಪ್ರತಿಭಟಿಸುವ ಸಲುವಾಗಿ, ಇಂಥವೆಲ್ಲ ಕನಸು ಸಲುವಾಗಿ, ಮತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಭಿಮಾನಿಗಳು ಮತ್ತು ಎಲ್ಲ ಹಿಂದೂ ಸಂಘಟನೆ, ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡಿ ನಾವು ನಾಳೆ ಶನಿವಾರ ದಿವಸ ಇಂಥ ಎಲ್ಲ ವಿಷಯಗಳ ಬಗ್ಗೆ ಪ್ರತಿಭಟನೆ ಮಾಡೋದು ಅಷ್ಟೇ ಅಲ್ಲ, ಪಂಜಿನ ಮೆರವಣಿಗೆ ಇದೆ. ಅದ್ರ ಜೊತೆ ಶಿವಾಜಿ ಸರ್ಕಲ್ ದಿಂದ ಇವತ್ತು ಸಾಯಂಕಾಲ ಶಿವಾಜಿ ಸರ್ಕಲ್ ದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ವರೆಗೆ ಪಂಜಿನ ಮೆರವಣಿಗೆ ಇದೆ. ನಾಳೆ ಸಿದ್ದೇಶ್ವರ ಗುಡಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ವರೆಗೆ ಒಂದು ಮೆರವಣಿಗೆ ಮಾಡಿ ಅಲ್ಲಿ ನಾವು ಒಂದು ಸತ್ಯಾಗ್ರಹ ಮಾಡ್ತೀವಿ. ಎಲ್ಲಿವರೆಗೆ ಅದು ಸತ್ಯಾಗ್ರಹ ಅಂತ ಕೇಳಿದ್ರೆ, ಅಮಿತ್ ಶಾ ಅವರು ಈ ದೇಶದ ಜನರು ಕ್ಷಮೆ ಯಾಚಿಸ್ಬೇಕು. ಅವ್ರು ನಿಜವಾಗ್ಲೂ ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಅಂತೂ ಕೊಡಂಗಿಲ್ಲ, ಗೊತ್ತಿದೆ. ಅದಕ್ಕೆ ನಾವು ಅವರು ಕ್ಷಮೆ ಯಾಚಿಸಿರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಗೌರವ ಕಾಪಾಡಬೇಕು ಅಂತ ಹೇಳಿ ನಾವು ಅದಕ್ಕೆ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾಯಕರು because he expressed his truth. Mr. Amit Shah expressed his truth. His real face has been exposed in Indian Parliament just 3-4 days back. So on behalf of all the Dalits, all the oppressed, all the suppressed communities in India, he has been hurted. He never hurted Dr. Ambedkar. He has been hurted crores of oppressed community people in this country. So people cannot take it for granted. They are very serious. Crores together people, oppressed people, are highly condemnable. They are expressing their anger in coming days. So on behalf of all these progressive organizations, and particularly this AINDA, I am requesting through your media just to highlight
thieves, because we are going to start Bijapur Bandh from tomorrow itself. From tomorrow, that procession will start from Siddheshwar temple, through the Gandhi circle and the Bashveshwar circle and Ambedkar circle. And there we are going to resolve to take a journey unless and until the Home Minister of this country will resign from his cabinet. So, I personally request my press friends to highlight this issue for the sake of this oppressed community. Thank you. Now, Mr. One of my friend, he is going to address you, please. ಮನುಸ್ಮೃತಿ ಆಗಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, this type of social system must come into existence. That is the only principles of the RSS and BJP. ಅವರು ಪ್ರೈಮ್ ಮಿನಿಸ್ಟರು ಅದಕ್ಕೆ ಹೊರತಿಲ್ಲ, ಪ್ರೈಮ್ ಮಿನಿಸ್ಟರೇ ಸ್ವತಃ ಅವ್ರ ಮುಖಾಂತರ ಹೇಳ್ತಿರ್ತಾರೆ. ದಟ್ ಈಸ್ ವೈ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಈಸ್ ಡಿಪೆಂಡಿಂಗ್ ಮಿಸ್ಟರ್ ಶಾ. ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಶಾನ ಡಿಪೆಂಡ್ ಯಾಕೆ ಮಾಡ್ಕೊತಾರೆ, ಅವ್ರ ಮೇನ್ ಮೋಟೋ ಮನುಸ್ಮೃತಿ. ಅವರು ನೇರವಾಗಿ ಬರೋದಿಲ್ಲ. ಈಗ ನಾನು ಯಾಕೆ ಹೇಳಿದೆ ಅಮಿತ್ ಶಾ ಅವ್ರು ಅಂಬೇಡ್ಕರ್ ಅಂತಂದ್ರೆ ದೇ ಆರ್ ಹೇಟಿಂಗ್. ಅವ ನಿಜವಾಗಿ ಹೇಳ್ಬಿಟ್ಟಿದಾರ ನಮ್ಗೆ. ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಗಿ ಹೇಳೋದು ಇಷ್ಟೊತ್ತನ ನನ್ನ ಫ್ರೆಂಡ್ಸ್ ಹೇಳಿದ್ರಲ್ಲ, ಹಿ ಹ್ಯಾಸ್ ಬಿನ್ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಫ್ರಮ್ ಗುಜರಾತ್. ಗುಜರಾತಿಂದ ಅವನನ್ನು ಹೊರಗೆ ಇಟ್ಟಿದ್ದರು. ಅವನೇನು ಎಕ್ಸ್ಟರ್ನ್ ಅಂದ್ರೆ ಏನಂತೀರಿ ಕನ್ನಡದಲ್ಲಿ, ಗಡಿಪಾಟ್ ಮಾಡಿದಂಥ ಒಬ್ಬ ಕ್ರಿಮಿನಲ್ ಮನುಷ್ಯ. One criminal man is going to become the Home Minister of this country. It is most unfortunate thing. ಅಂತವ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ಒಂದು ನ್ಯಾಯ ಪೈಸದಷ್ಟು ಸಹಿತ ವ್ಯಾಲ್ಯೂ ಅವನಿಗೆ. ಅಮಿತ್ ಶಾಗೆ ಅಂಬೇಡ್ಕರ್ ಬಗ್ಗೆ ಅತಿಯಾಗಿ ಕ್ರಿಟಿಸೈಸ್ ಆಗಿ ಮಾತಾಡಲಿಕ್ಕೆ ಅವನಿಗೆ ಏನೇನೇನೇನು ಮಾಡೋ ವ್ಯಾಲ್ಯೂ ಇಲ್ಲ. ಈಸ್ ಎ ಕ್ರಿಮಿನಲ್. ಅಮಿತ್ ಶಾ ಬಗ್ಗೆ ನಾ ಏನು ಹೇಳಿದ್ದೇನೆ ಬಿಗಿನಿಂಗ್ ಅವರು ಮನುಸ್ಮೃತಿಯನ್ನು ಅಡ್ವೊಕೇಟ್ ಇರುವಂಥ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ, ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥ ನಡೆಯೋರಿಗೆ ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನ ನಿಮ್ಮ ಮುಖ ಆಗಲಿ ಅನ್ನೋಂಥ ಒಂದು ವಿನಂತಿ ಮಾಡಿಕೊಳ್ಳೋ ಸಲುವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈಗ ನಮ್ಮ ನಂತರ ನಮ್ಮ ಹಿರಿಯರಾದ ಚಂದ್ರಶೇಖರ್ ಕೊಡವಾಗಿ ಅವರು ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆಮೇಲೆ ಎಸ್ ಎಫ್ ಕೂಡ on behalf of Ahimsa, progressive thinkers and Dalit Sangat Samiti. At the outset, I am thinking to congratulate Mr. Amit Shah. Please take my word very cautiously. I am congratulating Amit Shah, the Home Minister of this country, having delivered his lecture at the Parliament House. For this, on behalf of all these associations, I am congratulating him. Why I am congratulating? Because his mindset, particularly BJP and RSS mindset, has been exposed, truly exposed. He expressed truth. Mr. Amit Shah expressed his inner truth. Because throughout their life, they are advocating Manusmriti. They never liked Dr. J.R. Ambedkar and his current. Dr. Ambedkar, he is not only famous in India, he is the greatest personality of the world. He was the greatest parliamentarian. He was one of the greatest philosophers. He was one of the social reformers. He was one of the true historian
of this world. So the mindset of the BJP and RSS, since its inception, since the beginning of the RSS, they are advocating the Manusmriti. They never see innerly, they never accepted the Indian constitution. ಇಂದು ಮತ್ತೊಂದು ಮುಖ ಕೊಲಿಸ್ತು ಅಂತ ಹೇಳ್ತಾರೆ ಗ್ರಾಮೀಣ ಭಾಷೆ ಒಳಗೆ. ತಾವು ಮಾಡಿದ್ದ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಮತ್ತು ವಿಷಯಾಂತರ ಮಾಡಲಿಕ್ಕೆ ಅದು ನಿನ್ನೆ ಸಿದ್ದರಾಮಯ್ಯ ಅವರು ಫೋಟೋ ಮೊದಲು ಹಿಡ್ಕೊಂಡ್ರು, ಆಮೇಲೆ ಕಡೆ ಕೊಟ್ಟರು ಅಂತೇಳಿ ಅದೇ ಇಲ್ಲದನ್ನೇ ಇದೆ ಅನ್ನಂತ ಸುದ್ದಿ ಮಾಡಿ ಅವರು ವಿಷಯನ ಡೈವರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಈ ವಿಷಯ ಏನದಲ್ಲ, ಎಲ್ಲಿ ದಾರಿ ಮೇಲೆ ಮಾಡೋದು, ಪಬ್ಲಿಕ್ ಭಾಷಣ ಮಾಡಿದ್ದು ಇಲ್ಲ, ನಿಮ್ದೇ ಪ್ರಶ್ನೆ ಇದು ಎಲ್ಲಿ ದಾರಿ ಮೇಲೆ ಎಲ್ಲರೇ ಸಿದ್ದೇಶ್ವರ ಗುಡಿ ಮುಂದೆ ಎಲ್ಲರೇ ಇಲ್ಲಿ ಭಾಷಣ ಮಾಡಿದಲ್ಲ, ಇದು ಅಧಿಕೃತವಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವಂತ ವಿಷಯ ಇದು. ಅಲ್ಲಿ ಅಧಿಕೃತವಾದಂತ ಈಗ ಹಂಗಲ್ಲ, ಅವರು ಹೇಳ್ತಕ್ಕಂಥದ್ದು ವಿಡಿಯೋ ತುಣುಕನ್ನ ಪೂರ್ತಿ ನೋಡಿ. ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಅಂಬೇಡ್ಕರ್ಗೆ ಅವಮಾನವನ್ನ ನಾನು ಸಂಪೂರ್ಣವಾಗಿ ಹೇಳೋ ವಿಚಾರದಲ್ಲಿ ಆ ವಿಡಿಯೋ ಇದೆ. ಆ ವಿಡಿಯೋ ಸಂಪೂರ್ಣವಾಗಿ ಹಾಕಲ್ಲ ಇವರು. ಆ ವಿಡಿಯೋ 1 ನಿಮಿಷ 13 ಸೆಕೆಂಡ್ ಇದೆ. ಆ 1 ನಿಮಿಷ 13 ಸೆಕೆಂಡ್ ವಿಡಿಯೋವನ್ನ ಅಷ್ಟೇ ಪ್ಲೇ ಮಾಡಿ ಸಾರ್ವಜನಿಕರನ್ನ ಇಂಥ ನೂರಾರು ಘಟನೆಗಳನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಮಾಡಿದಂತ ಉದಾಹರಣೆ ಇದು ಬಿಜೆಪಿನಲ್ಲೇ ದಾಖಲೆ. ಎಕ್ಸ್ಪರ್ಟ್ ಇದ್ದಾರೆ. ರಾಹುಲ್ ಗಾಂಧಿ ಅವ್ರದ್ದು ಆಗಿರ್ಬೋದು, ಮತ್ತೆ ಹಿಂದೆ ಸಾಕಷ್ಟು ಏನೇನು ಬಿಜೆಪಿಯವರು ದೇಶದಲ್ಲಿ ವಿವಾದ ಹುಟ್ಟಾಕಿದ್ದಾರೆ, ಎಲ್ಲ ಇದೇ ತರ ತಿರುಚುವಂತ ಕೆಲಸ ಅವ್ರ ಯೂನಿವರ್ಸಿಟಿ ಅದು. ಮಾಧ್ಯಮಗಳು ಅವ್ರು ನಮ್ಮ ನಾಯಕರ ಹೇಳಿಕೊಂಡು ತಿರುಚಿ ವಿವಾದ ಮಾಡೋದನ್ನ ಹುಟ್ಟು ಹಾಕೋದು ಎಕ್ಸ್ಪರ್ಟ್ ಅಲ್ಲ, ತಮಗೆಲ್ಲ ಗೊತ್ತಿದೆ. ನಾವು ಆರಿಸಿ ಬಂದಿದ್ದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಒಬ್ರು ಮಹಾಶಯರು ಹೇಳಿದ್ರು. ತಮ್ಗೆಲ್ಲರಿಗೂ ರೀಸೆಂಟ್ಲಿ ಒಬ್ರು ಹೇಳಿದ್ರು, 400 ನಾವು ಆರಿಸಿ ಬಂದರೆ ಸಂವಿಧಾನವನ್ನೇ ಬರಲಿ, ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಇಫ್ ಇಲೆಕ್ಟೆಡ್ ಬೋರ್ ಅಂತ ಹೇಳಿದರು. ತಮಗೆಲ್ಲ ಸುಳ್ಳು ಹೇಳುವುದರಲ್ಲಿ ಬಿಜೆಪಿಯವರು ಸರ್, ಅದು ಪೂರ್ತಿ ವಿಡಿಯೋ ನೋಡಿದ್ರು ಕೂಡ ವಿಡಿಯೋ ಸಂಪೂರ್ಣವಾಗಿ ಅಂಬೇಡ್ಕರ್ ಅವ್ರಿಗೆ ಅವಮಾನಿಸುವುದೇ ಇದೆ. ಆ ವಿಡಿಯೋದಲ್ಲಿ ಏನು ಕಟ್ ಅಂಡ್ ಪೇಸ್ಟ್ ಸರಿ ನೋಡಿದ್ದೀವಿ. ಅಂತ ಸರಿ ನೋಡಿದ್ರು ಕೂಡ ಅಂಬೇಡ್ಕರ್ ಅವಮಾನಿಸಿದ್ದೇವೆ. ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರು ಮಾತಾಡೋದಂಗ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಇದೆ. ರಾಜಕೀಯ ಕೂತು ಇದೆ, ಪೊಲಿಟಿಕಲ್ ಸ್ಟ್ಯಾಂಡ್. ಪಾರ್ಲಿಮೆಂಟ್ ಅವ್ರ ಕೈ ಆಗದ, ಸರ್ಕಾರ ಅವ್ರ ಕೈ ಆಗದ. ನೀವು ಡಿಟೇಲ್ ವಿಡಿಯೋ ತೋರಿಸಲ್ಲ, ಹಿಂದೆ ಮುಂದೆ ನಿಮ್ಮದು ಅದೇನು ಇತ್ತಂದ್ರೆ ತೋರಿಸಿದ್ರಿ. ನಾವು ತೋರಿಸಿದ್ದೆ ತುಣುಕದ ಬಗ್ಗೆ ಯಾಕೆ ಮಾತಾಡ್ತೀರಿ? ನಿಮ್ಮ ಹತ್ರ ಪೂರ್ತಿ ವಿಡಿಯೋ ಇರಲ್ಲ. ಅವರು ಬಿಟ್ಟಾರೆ, ಅವರ ಬ್ಲಾಗ್ ಬಿಟ್ಟಿಲ್ಲ, ಇವತ್ತಿಗೂ ಬಿಟ್ಟಿಲ್ಲ, ಬರೀ ಹೇಳೋದು ಅಷ್ಟೇ. ಈಗ ಕಾಂಗ್ರೆಸ್ ಅವರನ್ನ ನೇರವಾಗಿ ಮಾತಾಡಿ ಹೇಳ್ಬೇಕಾಗಿತ್ತು ನೀವು. ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಹೆಸರನ್ನ. ಎಲ್ಲ ಪತ್ರಕರ್ತರ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ, ಮೊನ್ನೆ ಲೋಕಸಭೆಯಲ್ಲಿ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಂವಿಧಾನದ ಮೂಲಕ ಪರಿಚಯ ಆದಂಥ, ದೇಶಕ್ಕೆ ಅಂತಂದು ಒಳ್ಳೆಯ ಸಂವಿಧಾನ ಕೊಟ್ಟಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಅಪಮಾನಕರವಾದಂಥ ಒಂದು ಘಟನೆ ನಡೆದಿದ್ದು ತಮಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಅವರ ಹೆಸರು ಹೇಳೋದು ಕೆಲವೊಬ್ಬರಿಗೆ ವ್ಯಸನವಾಗಿದೆ, ಅಂದರೆ ಕೆಲವೊಬ್ಬರಿಗೆ ಚಟ ಆಗಿದೆ ಅಂತ ಹೇಳಿ ಅತ್ಯಂತ ಹೀನಾಯವಾಗಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಮಾತಾಡಿದ್ದಾರೆ. ಅವ್ರ ಮಾತಿನಿಂದ ಅಂಬೇಡ್ಕರ್ ವಿಚಾರವಾದಿಗಳಿಗೆ, ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಡೆಯುತ್ತಿರೋರಿಗೆ ಅಥವಾ ಸಮಾನತೆಯಲ್ಲಿ ವಿಶ್ವಾಸ ಇಟ್ಟಂಥ ನಮಗೆಲ್ಲರಿಗೂ ದೇಶವಾಸಿಗಳಿಗೆ ಬಹಳಷ್ಟು ಮನಸ್ಸಿಗೆ ನೋವು ಮತ್ತು ಘಾಸಿ ಉಂಟು ಮಾಡಿದೆ. ಅದಕ್ಕೆ ಪ್ರತಿರೋಧವಾಗಿ ನಾವು ನಾಳೆ ಶನಿವಾರ ದೊಡ್ಡ ಮಟ್ಟದಲ್ಲಿ ಎಲ್ಲ ಪ್ರಗತಿಪರ ವಿಚಾರಧಾರೆ ಇದ್ದಂಥವರು, ಅಂಬೇಡ್ಕರ್ ಸಿದ್ಧಾಂತವಾದಿಗಳು, ಎಲ್ಲ ಮಹಿಳಾ ಸಂಘಟನೆಗಳು, ಯುವ ಸಂಘಟನೆಗಳು, ವ್ಯಾಪಾರಸ್ಥ ಸಂಘಟನೆಗಳು ಎಲ್ಲರೂ ಸೇರಿ ಇದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಬೆಳಿಗ್ಗೆ.
ಅದು ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ಸರ್ಕಲ್ವರೆಗೆ ಬಂದು ಅಲ್ಲಿ ಸಭೆಯಾಗಿ ಮಾರ್ಪಾಡಾಗ್ತದೆ. ಅದ ನಂತರ ನಾವು ಧರಣಿಯನ್ನ ಮುಂದುವರಿಸ್ತೇವೆ. ಎಲ್ಲಿವರೆಗೆಪ್ಪ ಅಂತಂದ್ರೆ ಅಮಿತ್ ಶಾ ಈ ದೇಶದ ಜನರ ಕ್ಷಮೆ ಕೇಳಬೇಕು ಮತ್ತು ಮೋದಿ ಅವರು ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳುವವರೆಗೆ ನಮ್ಮ ಧರಣಿ ಮುಂದುವರಿತದೆ. ಅದರ ನಂತರ ಎಲ್ಲ ಹಿರಿಯರೊಂದಿಗೆ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಇನ್ನೂ ತೀವ್ರಗೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲ ವಿಚಾರ ಮಾಡಿ ಹಂತ ಹಂತವಾಗಿ ಅವರ ರಾಜೀನಾಮೆ ಪಡೆಯುವವರೆಗೆ ನಾವು ಬಿಡೋದಿಲ್ಲ ಇದನ್ನು. ಅದಕ್ಕಾಗಿ ಇದನ್ನೆಲ್ಲ ಖಂಡಿಸಿ ಇವತ್ತು ದೇಶಾದ್ಯಂತ ಏನು ಪ್ರತಿಭಟನೆಗಳು, ಹೋರಾಟಗಳು, ಚಳವಳಿಗಳು ನಡೀತಾ ಇವೆ. ಈ ನಿಮಿತ್ತವಾಗಿ ಇವತ್ತು ಹಮ್ಮಿಕೊಂಡಂಥ ಇವತ್ತು ಹಮ್ಮಿಕೊಂಡಂಥ ಕಾರ್ಯಕ್ರಮದ ವಿವರವನ್ನು ಈಗಾಗಲೇ ನಮ್ಮ ವೇದಿಕೆ ಮೇಲಿದ್ದಂಥ ಎಲ್ಲ ನಾಯಕರು ಹೇಳಿದ್ದಾರೆ. ಬಿಜಾಪುರ ಜಿಲ್ಲೆಗೆ ಸೀಮಿತವಾದಂಥ ಮಾತಂದರೆ ಇದು ಮೀಸಲು ಕ್ಷೇತ್ರ. ಮೀಸಲು ಕ್ಷೇತ್ರದಿಂದ ಆರಿಸಿ ಬಂದಂಥ ಸಂಸದರು ಹಾಗೂ ಭಾರತೀಯ ಜನತಾ ಪಕ್ಷದಲ್ಲಿ SC ಮೋರ್ಚಾದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ನಮ್ಮ ಸಮಾಜದ ನಾಯಕರು ಬಾಬಾ ಸಾಹೇಬರಿಗೆ ಆದಂಥ ಅವಮಾನವನ್ನು ಪಕ್ಷದ ಹಿತದೃಷ್ಟಿ, ತಮ್ಮ BJP ಪಕ್ಷದ ಹಿತದೃಷ್ಟಿಯಿಂದ ಸಮರ್ಥಿಸಿಕೊಳ್ಳುವುದು ಬಹಳ ಕಠಿಣವಾದಂಥ ನಿರ್ಧಾರ. ತಾವು ಮೊದಲು ತಮ್ಮ ಸಮಾಜ, ತಾವೆಲ್ಲಿದ್ದೀರಿ, ಎಲ್ಲಿಂದ ಬಂದಿರಿ, ಇದನ್ನು ಗಂಭೀರವಾಗಿ ತಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ವೇಳೆ ಕಾರಜೋಳ ಸಾಹೇಬರು, ಜಿಗಜಿನಿ ಸಾಹೇಬರು, ಈ SC ಮೋರ್ಚಾದ ಕಾರಜೋಳ ಸಾಹೇಬರ ಚಿರಂಜೀವಿ ಆದಂಥ ಉಮೇಶ್ ಅವರು ಏನು ತಮ್ಮ ಪಕ್ಷದ ನಿಲುವಿನ ಬಗ್ಗೆ ಸಮರ್ಥಿಸಿಕೊಂಡು, ಅಮಿತ್ ಶಾ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಇನ್ನು ಮುಂದೆ ಏನಾದರೂ ಹೇಳಿಕೆಯನ್ನು ಕೊಟ್ಟರೆ ಈ ನಮ್ಮ ಅಂಬೇಡ್ಕರ್ ವಾದಿಗಳು, ಎಲ್ಲ ಸಂಘಟನೆಗಳು, ಒಂದೇ ಜಾತಿ ಸೀಮಿತವಾದಂಥ ಸಂಘಟನೆ ಅಂತ ಹೇಳಲ್ಲ, ಇಡೀ ಬಿಜಾಪುರದ ಎಲ್ಲ ನಾಗರಿಕ ಸಮಾಜದವರು ತಮ್ಮ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತೆ. ತಾವು ಹೆಚ್ಚಂದರೆ ಇವತ್ತು ದೇಶದಲ್ಲಿ ಇಡೀ ವಿಶ್ವವೇ ಹೇಳ್ತಾ ಇದೆ ಅಮಿತ್ ಶಾ ಅವರು ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನು ಇಡೀ ಎಲ್ಲ ಜನರು ಹೇಳ್ತಾ ಇರುವಾಗ ನೀವು ಒಂದು ಆ ಸಮುದಾಯದಲ್ಲಿ ಹುಟ್ಟಿದವರು, ನೀವು ಅದನ್ನು ಸಮರ್ಥಿಸ್ಕೊಂಡ್ರೆ ಎಷ್ಟು ನಾಚಿಕೆಗೆ ಹಿಡಿತಾನ ಇದು. ಅದಕ್ಕೆ ದಯವಿಟ್ಟು ತಾವು ಸುಧಾರಿಸಿಕೊಂಡು ಈ ಸಮರ್ಥನೆ ಕೊಡೋದನ್ನು ಹಿಂದಕ್ಕೆ ಪಡೆದು ಮತ್ತೆ ಏನಾದರೂ ನೀವು ಸಮರ್ಥಿಸಿಕೊಂಡು ಹೇಳಿಕೆಯನ್ನು ಕೊಟ್ಟರೆ ನಿಮ್ಮ ಮನೆ ಮುಂದೆ ಧರಣಿ ಮಾಡಿ ನಿಮ್ಮ ಏನು ಸಂಸದರಿದ್ದೀರಿ ಇಬ್ಬರು, ಆ ಒಂದು ಸಂಸದ ಸ್ಥಾನವನ್ನು ತ್ಯಜಿಸಬೇಕಾಗುವವರೆಗೆ ನಾವು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ಮಿತೆಗೆ ಧಕ್ಕೆ ತರುವ ರೀತಿಯಲ್ಲಿ ವ್ಯಂಗ್ಯಭರಿತವಾಗಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನ ನಾವು ಖಂಡಿಸ್ತೇವೆ. ಖಂಡಿಸುವುದರೊಂದಿಗೆ ಕೇವಲ ಖಂಡಿಸಿ ನಾವು ಹೇಳಿಕೆ ಕೊಟ್ಟ ಆಮೇಲೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ. ಆ ಆಕ್ರೋಶವನ್ನ, ಜನ ಆಕ್ರೋಶ, ಅದು ಕೇವಲ ನಾಯಕರು ಮಾತ್ರ ಆಕ್ರೋಶ ಮಾಡೋದಲ್ಲ, ಜನರೇ ಆಕ್ರೋಶ ಭರಿತವಾಗಿ ದೇಶವೇ ಚಿಮಾರಿ ಹಾಕ್ತಕ್ಕಂಥ ಸಂದರ್ಭ ಈಗ ಒದಗಿ ಬಂದಿದೆ. ಈ ಯಾರಾದರೂ ಏನಪ್ಪಾ ಅಂತಂದ್ರೆ ನಾಗರಿಕ ಸಮಾಜ ಒಪ್ಪುವಂತ ಯಾವ ಮಾತನ್ನು ಕೂಡ ಆಡಲಿಕ್ಕೆ ಯೋಗ್ಯ ಇಲ್ಲದಿರ್ತಕ್ಕಂಥ ನಾಲಾಯಕರು ಸಂಸತ್ನಲ್ಲಿದ್ದಾಗ ಭಾರತ ದೇಶದ ನಾಯಕರಿಗೆ ಅಂದ್ರೆ ಅಗ್ರಗಣ್ಯ ನಾಯಕರಿಗೆ ಅವಮಾನ ಮಾಡ್ತಕ್ಕಂಥ ಇಂಥ ಹೇಡಿಗಳು ಮತ್ತು ಹೇಸಿಗಳು ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡಾಗ ಇಂತಹ ಮಾತುಗಳನ್ನೇ ಆಡ್ತಾರೆ ಹೊರತು ಅವರು ಭಾರತ ದೇಶಕ್ಕೆ ಗೌರವ ತರುವಂತಹ ಯಾವ ಮಾತುಗಳನ್ನು ಆಡಿಲ್ಲ. ಇವರು ಮಾಡಿರ್ತಕ್ಕಂಥ ಮಾತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಹಾಗೆ ಆಗಿದೆ. ಯಾಕಂತ ಕೇಳಿದ್ರೆ ಇಡೀ ವಿಶ್ವವೇ ಒಪ್ಪಿಕೊಂಡಿರ್ತಕ್ಕಂತಹ ಮಹಾನ್ ಮೇಧಾವಿಯನ್ನ ಪಾರ್ಲಿಮೆಂಟ್ ಅಲ್ಲಿ ವ್ಯಂಗ್ಯಭರಿತವಾಗಿ ಮಾತನಾಡಿದ್ದನ್ನ ನೋಡಿದ್ರೆ ಇಡೀ ದೇಶ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಾಗಿದೆ. ಇದನ್ನು ನಾವು ಖಂಡಿಸಿ ಭಾರತ ದೇಶದಲ್ಲಿ ಇಂತಹ ನಾಲಾಯಕರು ಅವರು ಹಿನ್ನೆಲೆಯನ್ನು ನೋಡಿದಾಗ ತಡಿಪಾರಾಗಿರ್ತಕ್ಕಂಥ ಗಿರಾಕಿ ಅದು. ಅವ್ರು ಏನಪ್ಪಾ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ಗಡಿಪಾರಾಗಿರ್ತಕ್ಕಂಥ ವ್ಯಕ್ತಿ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಸೇರ್ಕೊಂಡಾಗ ಆಗ್ತಕ್ಕಂಥ ಅನಾಹುತಗಳಿಗೆ ಇದೊಂದು ಸಾಕ್ಷಿ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನ ಖಂಡಿಸಿ ನಾವು ಪ್ರಜ್ಞಾವಂತ ನಾಗರಿಕರು, ವಿಜಯಪುರ ಜಿಲ್ಲೆಯ ನಾಗರಿಕರು ಒಟ್ಟುಗೂಡಿ ಬೃಹತ್ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಮಾಡಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಧರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಎಲ್ಲರೊಟ್ಟುಗೂಡಿ ವಿಜಯಪುರ ನಗರದ ಎಲ್ಲ ನಾಗರಿಕರೊಟ್ಟುಗೂಡಿ ನಾವು ಶಿವಾಜಿ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ಬೃಹತ್ ಪಂಜಿನ ಮೆರವಣಿಗೆಯನ್ನ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಅದೆಲ್ಲವೂ ಕೂಡ ಇದು ಯಾಕೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಇದು ಅಮಿತ್ ಶಾನ ಹೇಳಿಕೆಯನ್ನ ಖಂಡಿಸಲಿಕ್ಕೆ ನಾವೆಲ್ಲರೂ ಕೂಡ ಆಕ್ರೋಶಭರಿತವಾಗಿ ಇವೆಲ್ಲವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಎಲ್ಲ ನಾಗರಿಕರು, ದೇಶದ ವಾಸಿಗಳು ತಯಾರಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದೇವೆ. ಮಹಿಳಾ ಸಂಘಟನೆ ಕಾರ್ಯದರ್ಶಿಗಳು ಮಹಿಳೆಯರು ಇಷ್ಟು ಜನದ ನಡುವೆ ನಾವು ಕೂತೇವೆ ಅಂತಂದ್ರೆ ಅಂಬೇಡ್ಕರ್ ಅವ್ರು ನಮಗೊಂದು ಕಾನೂನು ಕೊಟ್ಟಾಗೆ ನಾವು ಇಲ್ಲಿ ಕುಂತೀವ್ರಿ. ಅದಕ್ಕಾಗಿ ಅಂಬೇಡ್ಕರ್ ಅವರಿಗೆ ಅವರು ಭಾಳ ಅಚ್ಚೋದ ಶಬ್ದಗಳಿಂದ ಮಾತಾಡ್ಯಾರ.
ಅಂಬೇಡ್ಕರ್ ಅಂದ್ರೆ ಒಂದು ಶೋಕಿ ಆಗಿದೆ ಅಂತ ಹೇಳ್ಯಾರಿ. ಅದು ಶೋಕಿ ಅಲ್ಲ, ಅವ್ರ ಅಂತರಾಳದಿಂದ ಎಲ್ಲರೂ ಅಂಬೇಡ್ಕರ್ ಅಂತೀವಿ ನಾವು. ಅವ್ರ ಇದ್ದಾಗೆ ನಾವು ಇಲ್ಲಿ ಅದೀವಿ. ಅವರು ಅಂಬೇಡ್ಕರ್ ಕಾನೂನ್ ಮೇಲೆ ಕೂತ ಕೆಲಸ ಮಾಡಕತ್ತಾರ. ಅದನ್ನ ನಾವು ನೆನಪು ಹರ್ಯಾರಿ. ಅದಕ್ಕಾಗಿ ನಾವು ಮಹಿಳಾ ಸಂಘಟನೆಯವರು ಈಗ ಎಚ್ಚರಿಕೆ ಕೊಡ್ತೀವಿ. ಅವರು ಜರ ಇದಕ್ಕೆ ಕ್ಷಮೆ ಕೇಳಿಲ್ಲ, ರಾಜೀನಾಮೆ ಕೊಡಲಿಲ್ಲ ಅಂತ ನಾವು ಇಡೀ ದೇಶ ತುಂಬ ನಾವು ಪ್ರತಿಭಟನೆ ಮಾಡಕ್ ತಯಾರಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಒಬ್ಬರು ಸಂವಿಧಾನ ಶಿಲ್ಪಿ. ಅವರು ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ. ನಾವು ಭಾರತ ರತ್ನ ಅಂತೇಳಿ ಕರೆದ್ರೆ ಅದು ಕೇವಲ ಇನ್ನೂ ಸಣ್ಣದಾಗುತ್ತ. ಅವರು ನಾವು ವಿಶ್ವರತ್ನ ಅಂತೇಳಿ ನಾವು ಎಲ್ಲರೂ ವಿಶ್ವನೇ ನಾವು ಸ್ವೀಕಾರ ಮಾಡಿದ್ವಿ. ನಮ್ಮ ಭಾರತೀಯ ನಾಗರಿಕರು ಯಾರೂ ಇಂಥ ಅಮಿತ್ ಶಾ ಅವರ ಹೇಳಿಕೆಯನ್ನ ಸ್ವೀಕಾರ ಮಾಡುವಂತ ಒಂದು ಹೇಳಿಕೆ ಅಲ್ಲ. ಇದನ್ನ ನಾವು ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಈ ಪ್ರಜಾಪ್ರಭುತ್ವದಲ್ಲಿ ವಾಸಿಸ್ತಾ ಇದ್ದಾನೆ ಅಂತಂದ್ರೆ ಅದರ ಕೊಡುಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಆಶೀರ್ವಾದ ಅಂತ ನಾವು ಹೇಳ್ಬೋದು. ನಾವು ಎಲ್ಲರೂ ಅವರ ಹೆಜ್ಜೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪ್ರತಿಯೊಂದು ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರ ನಡೀತಾ ಇರೋದೇ ಅವರ ಮಾರ್ಗದರ್ಶನದಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ. ಅಂತ ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ತಾವು ಏನಪ್ಪಾ ಅಂದ್ರೆ ಜವಾಬ್ದಾರಿಯುತ ಒಂದು ನಮ್ಮ ಭಾರತದ ಒಂದು ಹೋಮ್ ಮಿನಿಸ್ಟರ್ ಆಗಿ ಇಂಥ ಹೇಳಿಕೆಗಳನ್ನ ಕೊಟ್ರ ಇದನ್ನ ಯಾರು ನಾವು ಸ್ವೀಕಾರ ಮಾಡಿ. ಕಚೇರಿಗೆ ಬಿಜೆಪಿಯವರು ಮುತ್ತಿಗೆ ಹಾಕ್ತಾ ಇದ್ದಾರೆ. ನೀವು ಮಾಡಿರ್ತಕ್ಕಂಥ ವಿಡಿಯೋ ತುಣುಕುಗಳನ್ನ ಅದಷ್ಟೇ ಕಟ್ ಮಾಡಿ ವೈರಲ್ ಮಾಡಿ ಕಾಂಗ್ರೆಸ್ನವರು ಇದನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಎಲ್ಲ ಸಂಘಟನೆಗಳಿಗೆ